ನಮಸ್ಕಾರ. ನಾನು ಡಾಕ್ಟರ್ ಸೂರಜ್ ಕೌಜಲಗಿ. ಐಸಿಆರ್ ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಹಿತ್ತಲ ಪದ್ಧತಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡಿದಾಗ ತತ್ತಿ ಕಡಿಮೆ ಇಡೋದು ಅಂದ್ರೆ ಮೊಟ್ಟೆ ಕಡಿಮೆ ಹಾಕೋದು, ಆಮೇಲೆ ಮೊಟ್ಟೆ ಒಂಥರ ಚರ್ಮದ ಥರ ಮೆತ್ತಗಿರೋದು, ಆ ಥರ ಬಂದ್ವು ಅಂತಂದ್ರೆ ಅದ್ರಾಗ ನೀವು ತಿಳ್ಕೊಬೇಕು ಕೋಳಿಯಲ್ಲಿ ಏನೈತಿ ಪೌಷ್ಟಿಕಾಂಶಗಳು ಕಡಿಮೆ ಆಗ್ಯಾವ. ಸ್ಪೆಷಲಿ ಕ್ಯಾಲ್ಸಿಯಂ ಮತ್ತೆ ಫಾಸ್ಫರಸ್ ಅವು ಕಡಿಮೆ ಆಗಿದಾವ ಅಂತ ತಿಳ್ಕೊಬೇಕು. ಸೊ ಅದಕ್ಕಾಗಿ ನಾವೇನ್ ಹೇಳ್ತೀವಿ, ನೀರಲ್ಲಿ ಈ ತರ ನಾವೇನ್ ಕುಡಿಯೋಕೆ ನೀರು ಇಟ್ಟಿರ್ತೀವಲ್ಲ, ಆ ನೀರಲ್ಲಿ ನಮ್ಮಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಮೆಡಿಕಲ್ ಶಾಪಲ್ಲಿ ಸಿಗುವಂತ ಮಲ್ಟಿವಿಟಮಿನ್, ಮಲ್ಟಿ ಮಿನರಲ್ ಟಾನಿಕ್ಸ್ ಏನ್ ಇರ್ತಾವಲ್ಲ, ಅದನ್ನ ನಾವು ನೀರಲ್ಲಿ 1 ಲೀಟರ್ ನೀರಿಗೆ 5ರಿಂದ 10 ml ದಿನ ಹಾಕ್ಬೇಕು ನಾವು. ಸೊ ಅಷ್ಟು ಹಾಕಿದ್ರೆ ಏನೈತಿ, ನಮ್ಮ ಮೊಟ್ಟೆ ಜಾಸ್ತಿನೂ ಇಡ್ತಾವ. ಆಮೇಲೆ ಈ ಮೆತ್ತಗಿರೋ ಮೊಟ್ಟೆ ಅಥವಾ ಚಿಕ್ಕದಿರೋ ಮೊಟ್ಟೆ ಆ ತರ ಬರೋದೆಲ್ಲ ನಿಂತೋಗುತ್ತೆ. ಆಮೇಲೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಮೊಟ್ಟೆ ಈಗ ಗಿರಿರಾಜ ಮತ್ತೆ ರಾಜಾಟೋಲ್ ನಾವು ನೋಡ್ತಿರೋವಲ್ಲ, 4 ತಿಂಗಳಾದ್ಮೇಲೆ ಮೊಟ್ಟೆ ಇಡಕ್ ಚಲೋ ಮಾಡ್ತಾವ. ಒಂದ್ ಅಥವಾ 2 ತಿಂಗಳು ಬಿಟ್ಟು ಏನೈತಲ್ಲ, ಅವು ಮೊಟ್ಟೆ ಇಡೋದ್ ನಿಲ್ಲಿಸ್ತಾವ. ಸೊ ಅವು ಹಿಂದ್ಗಡೆ ಏನೈತಲ್ಲ, ಆ ಕ್ಲೋಯಕ ಅಂತ ಏನ್ ನಾವ್ ಹೇಳ್ತೀವಿ, ಎಲ್ಲಿ ಮೊಟ್ಟೆ ಇಡೋ ಜಾಗ ಇರುತ್ತಲ್ಲ, ಅಲ್ಲಿ ನಾವು ನೋಡ್ಬೇಕು, ಅಲ್ಲಿ ಮೊಳಕೆ ತರ ಬಂದಿರ್ತಾವ, ಅವನ್ನ ತೆಗಿಬೇಕಾಗ್ತದೆ. ಸೊ ಇದು ಹಿತ್ತಲ ಕೋಳಿ ಸಾಕಾಣಿಕೆ ಮಾಡಿದವ್ರಿಗೂ ಇದು ಬಹಳ ಇಂಪಾರ್ಟೆಂಟ್ ಮಾಹಿತಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ, ಬೇಸಿಗೆಯಲ್ಲಾಗ್ಲಿ ಯಾವುದೇ ಟೈಮಲ್ಲಾಗ್ಲಿ ತಂಪಾಗಿರುವಂತ ಕೋಳಿಗಳಿಗೆ ಕುಡಿಯಕ್ ನೀರ್ ಜಾಸ್ತಿ ಬೇಕಾಗ್ತಾವ. ಸೊ ಅದಕ್ಕಾಗಿ ನಾವೇನೈತಿ, ಕುಡಿಲಿಕ್ಕೆ ಯಾವಾಗಿದ್ರು ನೀರೋಕ ಇಡ್ಲೇಬೇಕು. ಆಮೇಲೆ ನಾವು ಈಗ ನೋಡ್ಬೋದು, ನೀವು ಹಿಂದ್ಗಡೆ ಆ ಕುರಿಗಳು ಅಥವಾ ಈ ತರ ಬೇರೆ ಪ್ರಾಣಿಗಳ ಜೊತೆ ಒಂದು ಸಾಕೋದ್ರಿಂದ ಈ ಕೋಳಿಗಳು ಏನ್ ಮಾಡ್ತಾವ ಅಂತಂದ್ರೆ, ಆ ಉಣ್ಣೆ ತಿನ್ನೋದು ಅಥವಾ ಹುಳುಗಳು ತಿನ್ನೋದು ಈ ತರ ಮಾಡಿ, ಆಮೇಲೆ ಕುರಿ ಇಕ್ಕಿ ಅಥವಾ ಅಡಿನಿಕ್ಕಿ ಇದೆಲ್ಲ ತಿಂದು ತಾವು ಹೊಟ್ಟೆ ತುಂಬಿಸ್ಕೊಂತಾವ. ಸೊ ನಮ್ಗೇನಾಗುತ್ತೆ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ಈ ಮೊಟ್ಟೆ ನಾವು ಇವನ್ ಬೆಳೆಸ್ಬೇಕಾದ್ರೆ ಜಾಸ್ತಿ ವೆಚ್ಚ ನಮಗ್ ಬರೋದಿಲ್ಲ. ಸೊ ಉತ್ಪನ್ನ ಜಾಸ್ತಿ ಆಗುತ್ತೆ, ನಮ್ದು ಇನ್ಕಮ್ ಏನೈತಿ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಸಂಕ್ಷಿಪ್ತ ಮಾಹಿತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.